ವೆಲ್ಕಮ್ ಟು ದ ಸ್ಟೇಟ್ ಕ್ರಾಫ್ಟ್ IAS ಅಕಾಡೆಮಿ. ಇವತ್ತಿನ ನಾವು ಕರ್ನಾಟಕ ಹ್ಯಾಂಡ್ಬುಕ್ ಅಂತ ಒಂದು ಕೋರ್ಸನ್ನು ಲಾಂಚ್ ಮಾಡ್ತಾ ಇದ್ದೀವಿ. ದಿಸ್ ಈಸ್ ಅ ಫ್ರೀ ಕೋರ್ಸ್, ಯೂಟ್ಯೂಬಲ್ಲಿ ರನ್ ಆಗುವಂಥ ಫ್ರೀ ಕೋರ್ಸ್ ಇದು. ಯಾಕೆ ಈ ಸೀರೀಸ್ ರನ್ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಕೆಲವೊಂದು ರೀಸನ್ಸ್ ನೋಡೋಣ. ಲೆಟ್ಸ್ ಕ್ವಿಕ್ಲಿ ಅನಲೈಸ್ ದ ರೀಸನ್ಸ್ ವೈ ವಿ ನೀಡ್ ಟು ಸ್ಟಡಿ ಕರ್ನಾಟಕ ಹ್ಯಾಂಡ್ಬುಕ್ ಅಂತ. ಓಕೆ, ಕರ್ನಾಟಕ ಹ್ಯಾಂಡ್ಬುಕ್ ಯಾಕೆ ಸ್ಟಡಿ ಮಾಡಬೇಕು ಅಂತಂದರೆ, ನೋಡಿ, ನಿಮಗೆ KPSC ಮತ್ತು KEA ನಡೆಸುವಂಥ ಎಲ್ಲ ಎಕ್ಸಾಮ್ಗಳಲ್ಲೂ, ಅದರಲ್ಲಿ KS ಗೆಜೆಟೆಡ್ ಪ್ರೊಬೇಷನರಿ ಎಕ್ಸಾಮ್ಸ್ ಆಗಿರ್ಬೋದು, ಗ್ರೂಪ್ B ಎಕ್ಸಾಮ್ಸ್, ಅದರಲ್ಲಿ AE ನಿಮ್ಮದು ಸಿವಿಲ್ ಡಿಪಾರ್ಟ್ಮೆಂಟಿಗೆ, ಮೆಕ್ಯಾನಿಕಲ್ ಅವರಿಗೆ, ಎಲೆಕ್ಟ್ರಿಕಲ್ ಅವ್ರಿಗೆ ನಡೆಸುವಂಥ AE ಪೇಪರಲ್ಲಿ ಜನರಲ್ ಸ್ಟಡೀಸ್ ಏನಿರುತ್ತೆ ಅದಕ್ಕೆ, ಆಮೇಲೆ ವಿವಿಧ ನಿಗಮ ಮಂಡಳಿಗಳಲ್ಲಿ ಏನೇನು ಎಕ್ಸಾಮ್ ನಡೆಸ್ತಾರಲ್ಲ ಗ್ರೂಪ್ B, ಫಾರ್ ಎಕ್ಸಾಂಪಲ್ KEA ಅವ್ರಿಗೆ ಕರೆದಿದ್ದಾರಲ್ಲ ಆ ಎಕ್ಸಾಮ್ಸ್ಗಳಲ್ಲಿ, ಆಮೇಲೆ ಗ್ರೂಪ್ C ಎಕ್ಸಾಮ್ಸ್ ಲೈಕ್ CTI ಎಕ್ಸಾಮ್, ರೆವಿನ್ಯೂ ಇನ್ಸ್ಪೆಕ್ಟರ್, FDA, SDA, PSI, ಟೀಚರ್ಸ್ ಎಕ್ಸಾಮಿಗೆ, ಕೋಆಪರೇಟಿವ್ ಬಾಡೀಸ್ ಎಕ್ಸಾಮಿಗೆ, ಫ್ರೀ ಕೋಚಿಂಗ್ ಎಕ್ಸಾಮ್ಸಿಗೆ, ಇದೆಲ್ಲದಕ್ಕೂ ಏನು GS ಕ್ವಶನ್ಸ್ ಬರುತ್ತೆ, ಔಟ್ ಆಫ್ 100 ಕ್ವಶನ್ಸು ನಿಮಗೆ ಅರೌಂಡ್ 30 ಕ್ವಶನ್ಸ್ ವಿಲ್ ಬಿ ಫ್ರಮ್ ಕರ್ನಾಟಕ ರಿಲೇಟೆಡ್ ಕ್ವಶನ್ಸ್. ಅದರಲ್ಲಿ ಒಂದು 10 ಕ್ವಶನ್ಸ್ ನಿಮಗೆ GK ಕ್ವಶನ್ಸ್ ಥರ ರಿಲೇಟಿವ್ ಅನ್ನಿಸ್ತಿರುತ್ತೆ. ಈ 10 ಕ್ವಶನ್ಸ್ ಎಲ್ಲಿಂದ ಬರುತ್ತೆ ನಿಮಗೆ ಅಂತ ಅನಲೈಸ್ ಮಾಡಿದಾಗ ಯು ವಿಲ್ ಗೆಟ್ ಟು ನೋ ದ್ಯಾಟ್ ಕರ್ನಾಟಕ ಹ್ಯಾಂಡ್ಬುಕ್ ಮೇನ್ ಸೋರ್ಸ್ ಆಗಿ ವರ್ಕ್ ಮಾಡ್ತಾ ಇರುತ್ತೆ ಹಿಂದೆ. ಮೇನ್ ಸೋರ್ಸ್ ಇದಕ್ಕೆ, ಈ 10 ಕ್ವಶನ್ಸ್ GS ಕ್ವಶನ್ಸ್ಗೆ. ಇದು ಒಂದು ರೀಸನ್. ಇವೆಲ್ಲ ಎಕ್ಸಾಮ್ಗಳಿಗೂ ಇದು ಒಂದೇ ಕರ್ನಾಟಕ ಹ್ಯಾಂಡ್ಬುಕ್ಕಿಂದ ನಿಮಗೆ ಕಂಟೆಂಟ್ ಪ್ರಿಪ್ರೇಷನ್ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ಯಾಕೆ ಕರ್ನಾಟಕ ಹ್ಯಾಂಡ್ಬುಕ್ಕನ್ನು ಸ್ಟಡಿ ಮಾಡಬೇಕು ಅಂತಂದರೆ, ಇದು ಅಫಿಷಿಯಲ್ ರೆಕಾರ್ಡ್ ಆಫ್ ಗೌರ್ಮೆಂಟ್ ಆಫ್ ಕರ್ನಾಟಕ. ಸೊ ಇದರಿಂದ ಬರೋಂಥ ಕ್ವಶನ್ಸ್ಗಳು ಆಲ್ಮೋಸ್ಟ್ ಎಲ್ಲ ಅಫಿಷಿಯಲ್ ಥರನೇ. ಸೊ ಕೀ ಆನ್ಸರ್ ನಿಮಗೆ ಕೊಡಬೇಕಾದ್ರೆ ಈ ಬುಕ್ಕಲ್ಲಿ ಏನಿರುತ್ತೋ ಅದೇ ಫೈನಲ್. ಅಥವಾ ನಿಮಗೆ ಕರ್ನಾಟಕ ಸ್ಟೇಟ್ ಗೌರ್ಮೆಂಟಿಂದ NCERTಯಿಂದ ಏನು ರೆಫರೆನ್ಸ್ ಬುಕ್ಸ್ ಅಂತ ಇರುತ್ತೆ ಅದರಲ್ಲಿರೋದು ಮತ್ತು ಇದರಲ್ಲಿರೋದು ಇಟ್ ಈಸ್ ಅ ಫೈನಲ್ ಕಂಟೆಂಟ್ ಥರ ಇದು. ಇನ್ನೊಂದು ರೀಸನ್ ಏನು ಅಂದರೆ, ಕ್ವಶನ್ ಪೇಪರ್ ಸೆಟ್ ಮಾಡೋರು KPSCಗೆ ಆಗಲಿ KEAಗೆ ಆಗಲಿ ಕ್ವಶನ್ ಪೇಪರ್ ಸೆಟ್ ಮಾಡೋರು ನಿಮಗೆ ಕ್ವಶನ್ ಪೇಪರ್ನ ಈ ಬುಕ್ ನೋಡಿ ಸೆಟ್ ಮಾಡೋವಂಥ ಪ್ರೊಬ್ಯಾಬಿಲಿಟಿ ಜಾಸ್ತಿ ಇರುತ್ತೆ. ಮೆನಿ ಆಫ್ ದ ಕ್ವಶನ್ಸ್ ವಿಲ್ ಕಮ್ ಫ್ರಮ್ ದಿಸ್ ಬುಕ್ ಓನ್ಲಿ. ನಾನು ನಿಮಗೆ ಪ್ರೂಫ್ ತೋರಿಸ್ತೀನಿ ಮುಂದೆ, ವಿಡಿಯೋ ಕಂಟಿನ್ಯೂಸ್ ಆಗಿ ನೋಡಿ. ಓಕೆ, ಆಮೇಲೆ ಇನ್ನೊಂದು ಈ ಬುಕ್ಕನ್ನು ಓದೋಕ್ಕೆ ರೀಸನ್ ಏನು ಅಂತಂದರೆ, ನಿಮಗೆ ಈ 30 ಕ್ವಶನ್ಸ್ ಕರ್ನಾಟಕ ರಿಲೇಟೆಡ್ ಬರುತ್ತೆ ಅಂತ ಹೇಳಿದ್ನಲ್ಲ, ಇದರಲ್ಲಿ ಒಂದು ಲೆಟ್ಸೆ ಒಂದು 10 ಕ್ವಶನ್ನು ನಿಮಗೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಬರ್ಬೋದು. ಇನ್ನೊಂದು 20 ಕ್ವಶನಲ್ಲಿ ನಿಮಗೆ ಒಂದು 5-6 ಕರ್ನಾಟಕ ಹಿಸ್ಟ್ರಿ ಮೇಲೆ, ಒಂದು 5-6 ಕರ್ನಾಟಕ ಜಿಯೋಗ್ರಫಿ ಮೇಲೆ, ಆಮೇಲೆ ಕೆಲವೊಂದು ಕರ್ನಾಟಕ ಎಕಾನಮಿ ಮೇಲೆ ಕ್ವಶನ್ಸ್ ಬಂದಿರುತ್ತೆ. ಕೋಆಪರೇಟಿವ್ ಸೊಸೈಟೀಸ್, ಗ್ರೂಪ್ C ಅಂತೂ ಎಕ್ಸ್ಟ್ರಾ ಸಿಲೆಬಸ್ ಅಂತಿದೆ. ಎಕ್ಸ್ಟ್ರಾ ಸಿಲೆಬಸಲ್ಲಿ ಏನೇನು ಬರುತ್ತೆ, ಈ ಫಾರ್ ಎಕ್ಸಾಂಪಲ್ ಕೋಆಪರೇಟಿವ್ ಸೊಸೈಟೀಸ್ ಇದೆ, ರೂರಲ್ ಡೆವಲಪ್ಮೆಂಟ್ ಇದೆ, ಮತ್ತು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇದೆ, ನಿಮಗೆ ಸೊಸೈಟಿ ಇದೆ. ಇದೆಲ್ಲ ಕ್ವಶನ್ಸ್ ಎಲ್ಲಿಂದ ಬರುತ್ತೆ, ಲ್ಯಾಂಡ್ ರಿಫಾರ್ಮ್ಸ್ ಇದೆ. ಇದೆಲ್ಲ ಕ್ವಶನ್ಗಳು ಕೂಡ ಒಂದು ಬೇಸ್ ಮಟೀರಿಯಲ್ ಆಗಿ ಕರ್ನಾಟಕ ಹ್ಯಾಂಡ್ಬುಕ್ ವರ್ಕ್ ಆಗುತ್ತೆ. ಇದಕ್ಕೆ ಪ್ರೂಫ್ ತೋರಿಸ್ತೀನಿ ನಾನು. ಲೆಟ್ ಸಿ ದ ಪ್ರೂಫ್. ಆಮೇಲೆ ನಿಮಗೆ ರಿಯಲೈಸ್ ಆಗುತ್ತೆ ವೈ ಇಟ್ ಈಸ್ ಇಂಪಾರ್ಟೆಂಟ್ ಅಂತ. ಓಕೆ, ಆಮೇಲೆ ನಿಮಗೆ ಈ ಕೋರ್ಸ್ ಮಾಡಿಕೊಡೋದ್ರ ಉದ್ದೇಶ ಏನು ಅಂತಂದರೆ, ನಿಮ್ಮ ಟೈಮ್ ಸೇವಿಂಗಿಗೋಸ್ಕರ ಇದು. ಈ ಬುಕ್ಕು ಅರೌಂಡ್ 1000 ಪೇಜಸ್ ಇದೆ. ಕರ್ನಾಟಕ ಹ್ಯಾಂಡ್ಬುಕ್ಕು ನಿಮ್ಗೆ ತೋರಿಸ್ತೀನಿ ನೋಡಿ ಇಲ್ಲಿ. ಸೊ 1064 ಪೇಜ್ ಇದೆ ಇದು. ಈ ಬುಕ್ಕನ್ನು ಕವರ್ ಮಾಡೋದು ದಟ್ ಈಸ್ ನಾಟ್ ಅ ಈಸಿ ಟಾಸ್ಕ್. ಆಮೇಲೆ ಇನ್ನೊಂದೇನು ಅಂದರೆ, ಈ ಬುಕ್ಕಲ್ಲಿರೋದು ಎಲ್ಲನೂ ನಿಮಗೆ ಎಕ್ಸಾಮಿಗೆ ಬರಲ್ಲ. ಈ ಬುಕ್ಕಲ್ಲಿರೋದು ಲಿಮಿಟೆಡ್ ಸಿಲೆಬಸ್ಸನ್ನು ಮಾತ್ರ. ನಮ್ಗೆ ಎಕ್ಸಾಮಿಗೆ ಸಿಲೆಬಸ್ ಏನಿದೆ ಇದರಲ್ಲಿ ನಮ್ಗೆ ಅದರಿಂದ ಏನು ಯೂಸ್ ಆಗುತ್ತೆ ಅದನ್ನು ಮಾತ್ರ ನಾವು ತೊಗೊಂಡು ಓದಬೇಕು. ಈ 1000 ಪೇಜಸಲ್ಲಿ ಅರೌಂಡ್ ನಿಮ್ಗೆ 100 ಪೇಜಸ್ ಯೂಸ್ ಆಗ್ಬೋದು ನಾವು ಸಮರಿ ಮಾಡಿದಾಗ, ನೋಟ್ಸ್ ಥರ ಮಾಡಿದಾಗ. ಸೊ ಹಂಗಾಗಿ ನೀವು ಯಾಕೆ 1000 ಪೇಜಸನ್ನು ಓದ್ತಾ ಕೂತ್ಕೊಳ್ಳೋದು, ಇಟ್ ಈಸ್ ನಾಟ್ ಪಾಸಿಬಲ್ ಆಲ್ಸೋ. ಆಮೇಲೆ ಕಾಸ್ಟ್ ಬೆನಿಫಿಟ್ ರೇಷಿಯೋ ಅಂತಿರುತ್ತೆ. ಅಂದರೆ ನೀವು ಎಷ್ಟು ಟೈಮ್ ಇನ್ವೆಸ್ಟ್ ಮಾಡ್ತಿದ್ದೀರಾ ಅದರಿಂದ ನಿಮ್ಗೆ ಎಷ್ಟು ಬೆನಿಫಿಟ್ ಬರುತ್ತೆ ಅನ್ನೋದು ನಾವು ನೋಡ್ತಾ ಹೋಗಬೇಕಾಗತ್ತೆ ಎಕ್ಸಾಮ್ ಪ್ರಿಪ್ರೇಷನ್ ಮಾಡಬೇಕಾದ್ರೆ. ಅದನ್ನು ನೋಡಿದಾಗ ನಿಮಗೆ ಈ 1000 ಪೇಜಸನ್ನು ಕವರ್ ಮಾಡೋಕ್ಕಾಗಲ್ಲ ಅಂತಂದಾಗ, ಈ ಕಂಪ್ಲೀಟ್ ನಾವು ವಿಡಿಯೋ ಸೀರೀಸನ್ನು ಮಾಡಿದಾಗ ಈ ವಿಡಿಯೋ ಸೀರೀಸ್ ನೋಡಿ ಇದು ನಿಮಗೆ ಹೆಲ್ಪ್ಫುಲ್ಲಾಗಿ ವರ್ಕ್ ಆಗುತ್ತೆ. ಆಮೇಲೆ ಈಗ ಇಂಡೆಕ್ಸನ್ನು, ಟೇಬಲ್ ಆಫ್ ಕಂಟೆಂಟನ್ನು ನಾನು ಇದರಲ್ಲಿ ತೋರಿಸ್ತೀನಿ. ಅದನ್ನು ನೋಡಿದಾಗ ಯು ವಿಲ್ ಗೆಟ್ ಟು ನೋ ದ್ಯಾಟ್ ಎಷ್ಟೆಷ್ಟು ಕ್ವಶನ್ಸ್ ಯಾವ ಥರ ಎಲ್ಲಿಂದ ಬಂದಿದೆ ಅಂತ ನಿಮಗೆ ರಿಯಲೈಸೇಷನ್ ಬರುತ್ತೆ. ಓಕೆ, ಕಂಟಿನ್ಯೂ. ಓಕೆ, ನೋಡಿ ಇಲ್ಲಿ ಈಗ ಲೊಕೇಶನ್ ಆ್ಯಂಡ್ ಬೌಂಡ್ರಿ ಅಂತ ಇಲ್ಲೊಂದು ಟಾಪಿಕ್ ಇದೆ, ಲೊಕೇಶನ್ ಆ್ಯಂಡ್ ಬೌಂಡ್ರೀಸ್ ಅಂತ. ನೀವು ನೋಡಿರ್ಬೋದು KE ಅವರು 670 ಪೋಸ್ಟ್ಸ್ಗೆ
ಒಂದು ಎಕ್ಸಾಮ್ ನಡೆಸಿದ್ರು 1-2 ವರ್ಷದ ಹಿಂದೆ. ಅದು ಫೀಲ್ಡ್ ಇನ್ಸ್ಪೆಕ್ಟರ್ ಆ್ಯಂಡ್ ಲೇಬರ್ ವೆಲ್ಫೇರ್ ಆಫೀಸರ್ ಅಂತ ಒಂದೇನೋ ಪೋಸ್ಟಿಗೆ ಎಕ್ಸಾಮ್ ನಡೆಸಿದ್ರು. ಅದರಲ್ಲಿ ಈಸಿ ಕ್ವಶನ್ಸ್ ಬಂದಿತ್ತು. ಹೆಂಗೆ ಬಂದಿತ್ತು ಅಂದರೆ ಕ್ವಶನ್ಸು, ಕರ್ನಾಟಕ ಕೋಸ್ಟಲ್ ಲೆಂತ್ ಎಷ್ಟಿದೆ, ಟೋಟಲ್ ಕೋಸ್ಟಲ್ ಲೆಂತ್ ಎಷ್ಟಿದೆ, ಆಮೇಲೆ ನಿಮಗೆ ಕರ್ನಾಟಕ ನಾರ್ತಿಂದ ಸೌತ್, ಈಸ್ಟಿಂದ ವೆಸ್ಟ್ಗೆ ಎಷ್ಟು ಕಿಲೋಮೀಟರ್ ಇದೆ, ಆಮೇಲೆ ಮೋಯರ್ ರಿವರ್ ಸಪ್ರೇಟ್ಸ್ ಬಿಟ್ವೀನ್ ವಿಚ್ ಸ್ಟೇಟ್ ಅಂತ ಕೇಳಿದ್ರು. ಅದೇ ಥರ ಸಿಂಪಲ್ ಕ್ವಶನ್ಸ್ ಓನ್ಲಿ ಲೊಕೇಶನ್ ಆ್ಯಂಡ್ ಬೌಂಡ್ರಿ ಮೇಲೆ 7 to 8 ಕ್ವಶನ್ಸ್ ಬಂದಿತ್ತು. ಆಮೇಲೆ ಇಲ್ಲಿ ನೋಡಿ ಮುಂದೆ ಫಿಸಿಯೋಗ್ರಫಿ ಆ್ಯಂಡ್ ಟೋಪೋಗ್ರಫಿ ಆಫ್ ಕರ್ನಾಟಕ ಅಂತಿದೆ. ಇದೆಲ್ಲ ನಿಮಗೆ ಕರ್ನಾಟಕ ಜಿಯೋಗ್ರಫಿಲಿ ನೀವು ಕವರ್ ಮಾಡ್ತೀರಾ, ರಂಗನಾಥ್ ಬುಕ್ ಓದಿದ್ರೆ ಕವರ್ ಮಾಡ್ತೀರಾ. ಕೆಲವೊಂದು ಫ್ಯಾಕ್ಚುಯಲ್ ಥಿಂಗ್ಸ್ ನಿಮ್ಗೆ ಇಲ್ಲಿ ರಿವಿಷನ್ನು ಆಗುತ್ತೆ, ಇನ್ನೊಂದು ಸ್ವಲ್ಪ ಕ್ಲಾರಿಟಿಯಿಂದ ಗೊತ್ತಾಗುತ್ತೆ. ಈಗ ನೀವು ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಬಗ್ಗೆ ಕ್ವಶನ್ಸ್ ಎಷ್ಟು ಸಾರಿ ಬಂದಿದೆ ನಿಮಗೆ, ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿದರೆ ಗೊತ್ತಾಗುತ್ತೆ. ಈಗ ನಾನು ಹೇಳಿದ್ನಲ್ಲ ಈ 670 ಪೋಸ್ಟಲ್ಲಿ ಇದರಲ್ಲಿ ಎಷ್ಟು ನ್ಯಾಷನಲ್ ಪಾರ್ಕ್ ಇದೆ, ಎಷ್ಟು ಟೈಗರ್ ರಿಸರ್ವ್ಸ್ ಇದೆ ಅಂತ ಕ್ವಶನ್ಸ್ ಕೇಳಿದ್ದಾರೆ. ಸೊ ಅದು ನಿಮಗೆ ಇದರಲ್ಲಿ ಒಂದು ಸಾರಿ ನೋಡಿ ಕ್ಲಿಯರ್ ಕಟ್ಟಾಗಿ ತಿಳ್ಕೊಂಡಿದ್ರೆ ನಿಮಗೆ ಎಕ್ಸಾಮಲ್ಲಿ ಟಿಕ್ ಮಾಡೋದು ಭಾಳ ಈಸಿ. ಆಮೇಲೆ ಇನ್ನೊಂದೇನು ಅಂದರೆ, ಈ ಕೋರ್ಸ್ ಮಾಡಬೇಕಾದ್ರೆ ಈ ಮಟೀರಿಯಲ್ ಜೊತೆಗೆ ಕರೆಂಟ್ ಅಫೇರ್ಸಲ್ಲಿ ಏನಾದ್ರು ಈ ಕರ್ನಾಟಕ ಹ್ಯಾಂಡ್ಬುಕ್ ಈಗ ಅಪ್ಡೇಟ್ ಆಗಿದ್ದರೆ ಅದನ್ನು ಕೂಡ ಕವರ್ ಮಾಡಿಕೊಡ್ಲಾಗುತ್ತೆ. ಓಕೆ, ನೆಕ್ಸ್ಟ್ ಈಗ ಕರ್ನಾಟಕ ಎನ್ವಿರಾನ್ಮೆಂಟ್ ಅಂತ ನಿಮಗೆ ಗ್ರೂಪ್ ಸಿ ಅಲ್ಲಿ ಸಿಲೆಬಸ್ ಇದೆ. ಗ್ರೂಪ್ ಸಿ ಸಿಲೆಬಸ್ ತೆಗೆದು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಕರ್ನಾಟಕ ಎನ್ವಿರಾನ್ಮೆಂಟ್ ಬಗ್ಗೆ ಸಿಲೆಬಸ್ ಇದೆ. ಅದರಲ್ಲಿ ನೀವು ನ್ಯಾಷನಲ್ ಪಾರ್ಕ್ಸ್, ವೈಲ್ಡ್ ಲೈಫ್ ಸ್ಯಾಂಚುರಿ, ಬರ್ಡ್ ಸ್ಯಾಂಚುರಿ ಯಾವುದಿದೆ, ಡಿಫ್ರೆಂಟ್ ಸ್ಪೀಸೀಸ್ ಪ್ರೊಟೆಕ್ಷನ್ಸಿಗೆ ಕರ್ನಾಟಕ ಗೌರ್ಮೆಂಟಲ್ಲಿ ಏನೇನು ಪ್ರಾಜೆಕ್ಟ್ಸ್ ಇದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕದಿಂದ ಏನೇನು ಸ್ಕೀಮ್ಸ್ ರನ್ ಆಗ್ತಿದೆ ಅದೆಲ್ಲನೂ ನಿಮಗೆ ಕವರ್ ಆಗ್ತಾ ಹೋಗುತ್ತೆ. ಇದು ನೋಡಿ. ಆಮೇಲೆ ಈಗ ಮೊನ್ನೆ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಮಾಡಿದ್ರು. ಅದರಲ್ಲೊಂದು ಸಿಂಪಲ್ ಕ್ವಶನ್ ಕೇಳಿದ್ರು. ಏನು ಅಂತ, ಕರ್ನಾಟಕ ಯಾವ ಅರ್ಥಕ್ವೇಕ್ ಝೋನಲ್ಲಿ ಫಾಲ್ ಆಗುತ್ತೆ ಅಂತ ಕೇಳಿದರು. ಅರ್ಥಕ್ವೇಕ್ ಝೋನ್ 2 and 3, ಅರ್ಥಕ್ವೇಕ್ ಝೋನ್ 3 and 4, ಈ ಥರ ಆಪ್ಷನ್ಸ್ ಕೊಟ್ಟಿದ್ರು. ಸೊ ಇದು ಸಿಸ್ಮಿಸಿಟಿ ಆಫ್ ಕರ್ನಾಟಕ ಅಂತ ಇಂಟ್ರೊಡಕ್ಷನ್ ಚಾಪ್ಟರಲ್ಲೇ ಕೊಟ್ಬಿಟ್ಟಿದ್ದಾರೆ ಅವರು. ಸೊ ಈ ಕ್ವಶನ್ನ ನೀವು ಇಲ್ಲಿ ನೋಡಿದರೆ ಆರಾಮಾಗಿ ಟಿಕ್ ಮಾಡಿಬಿಡ್ತಿದ್ರಿ. ಓಕೆ, ಇದು ಇಂಟ್ರೊಡಕ್ಷನ್ ಚಾಪ್ಟರ್. ನೆಕ್ಸ್ಟ್ ಅದೇ ಥರ ಕಂಟಿನ್ಯೂ ಎಲ್ಲ ಇಂಡೆಕ್ಸನ್ನು ನೋಡ್ತಾ ಹೋದಾಗ ನಮಗೆ ಇನ್ನೂ ರಿಯಲೈಸ್ ಆಗುತ್ತೆ ಕ್ವಶನ್ಸ್ ಎಲ್ಲಿಂದ ರೈಸ್ ಆಗ್ತಿದೆ ಗೌರ್ಮೆಂಟ್ ಎಕ್ಸಾಮ್ಸಲ್ಲಿ ಅಂತ. ಓಕೆ, ಇಲ್ಲಿ ನೋಡಿ ಸೆಕೆಂಡ್ ಚಾಪ್ಟರ್ ಹಿಸ್ಟ್ರಿ ಅಂತಿದೆ. ಈ ಹಿಸ್ಟ್ರಿ ಚಾಪ್ಟರಲ್ಲಿ ನೀವು ಮೊನ್ನೆ ಆಗಿದ್ದಂಥ KS ಗೆಜೆಟೆಡ್ ಪ್ರೊಬೇಷನರಿ ಮೇನ್ಸ್ ಎಕ್ಸಾಮ್ ಆಯ್ತಲ್ಲ, ಅದರಲ್ಲಿ GS 1 ಒಂದು ಕ್ವಶನ್ ಕೇಳಿದರು. ಏನು ಅಂತ, ಕನ್ನಡ ಲ್ಯಾಂಗ್ವೇಜ್ ಡೆವಲಪ್ಮೆಂಟು ಕದಂಬಾಜಿಂದ ಹೊಯ್ಸಳರವರೆಗೂ ಹೆಂಗಾಗಿದೆ ಅಂತ ವಿತ್ ಪ್ರೂಫ್ ಬರೀರಿ ಅಂತ ಕ್ವಶನ್ ಕೇಳಿದರು. ಅದು ಇಲ್ಲಿದೆ ನೋಡಿ. ಎಲ್ಲ ಕ್ರೊನಾಲಜಿಕಲ್ ಆರ್ಡ್ರಲ್ಲೇ ಕರ್ನಾಟಕವನ್ನು ಆಳಿದಂಥ ಎಲ್ಲ ಮನೆತನಗಳ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ GS 1 ಒಂದು ಕ್ವಶನ್ ಬಂದಿತ್ತು, 15 ಮಾರ್ಕ್ಸಿಗೆ ಕ್ವಶನ್ ಬಂದಿತ್ತು ಅದು. ಸೊ ನಿಮ್ಗೆ ಇಲ್ಲೇ ಅದ್ರ ಕಂಟೆಂಟ್ ಇದೆ. ಆಮೇಲೆ ನೀವು ನೋಡ್ಬೋದು ಎಲ್ಲ ಎಕ್ಸಾಮಲ್ಲೂ ಕರ್ನಾಟಕ ಗೌರ್ಮೆಂಟ್ ನಡೆಸುವಂಥ ಎಲ್ಲ ಎಕ್ಸಾಮಲ್ಲೂ ವಿಜಯನಗರ ಎಂಪೈರ್ ಬಗ್ಗೆ ಒಂದು ಕ್ವಶನ್ ಕಂಪಲ್ಸರಿ ಇರುತ್ತೆ. ಆ ಒಂದು ಕ್ವಶನ್ ಎಲ್ಲಿಂದ ಬರ್ತಿದೆ ಅಂತಂದಾಗ ನೀವು ಹಿಸ್ಟ್ರಿ ಬುಕ್ ಓದ್ತೀರಾ, ಸ್ಟಿಲ್ ಕರ್ನಾಟಕ ಹ್ಯಾಂಡ್ ಬುಕ್ಕಲ್ಲಿ ಕೆಲವೊಂದು ಫ್ಯಾಕ್ಚುಯಲ್ ಕಂಟೆಂಟ್ ಕೊಟ್ಟಿದ್ದಾರೆ. ಆ ಫ್ಯಾಕ್ಚುಯಲ್ ಕಂಟೆಂಟಿಂದ ನಿಮ್ಗೆ ಈ ಒಂದು ಕ್ವಶನ್ ಕವರ್ ಆಗುತ್ತೆ. ಆಮೇಲೆ ನಿಮ್ಗೆ ಇನ್ನೊಂದೇನು ಅಂದರೆ, ಕರ್ನಾಟಕ ಹಿಸ್ಟ್ರಿಲಿ ಕಮಿಷನರ್ ರೂಲ್ ಬಗ್ಗೆ ಒಂದು ಕ್ವಶನ್ ಕೇಳಿರ್ತಾರೆ, ಅಥವಾ ಮೈಸೂರು ಒಡೆಯರ್ ಬಗ್ಗೆ ಒಂದೊಂದು ಕ್ವಶನ್ ಕೇಳಿರ್ತಾರೆ. ಅದು ಕೂಡ ಇದರಲ್ಲೆಲ್ಲ ನಿಮಗೆ ರಿವಿಷನ್ ಆಗ್ತಾ ಹೋಗುತ್ತೆ. ಇದು ಇನ್ನೊಂದು ನೋಡ್ಬೋದು ನೀವು ಇಲ್ಲಿ, ಆ್ಯಂಟಿ ಬ್ರಿಟಿಷ್ ಅಪ್ರೈಸಿಂಗ್ಸ್ ಇನ್ ಕರ್ನಾಟಕ ಅಂತ ಮೊನ್ನೆ ನಡೆದಿರೋ KS ಎಕ್ಸಾಮಲ್ಲಿ ಕ್ವಶನ್ ಕೇಳಿದರು. ಅದೇ ಥರ ಇದು ಕೂಡ ಮೊನ್ನೆ GS 1 KS ಮೇನ್ಸಲ್ಲಿ ಕ್ವಶನ್ ಆಗಿದೆ. ಏನು, ಗಾಂಧೀಜೀಸ್ ಅರ್ಲಿ ವಿಸಿಟ್ ಟು ಕರ್ನಾಟಕ ಅಥವಾ ಗಾಂಧೀಜಿ ಇನ್ ಕರ್ನಾಟಕ ಬಿಫೋರ್ 1927 ಆಗಿದ್ದನ್ನ ಬರೀರಿ ಅಂತ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂತ 15 ಮಾರ್ಕ್ಸಿಗೆ ಕ್ವಶನ್ ಕೇಳಿದ್ದಾರೆ. ಸೊ ಈಗ ನೀವು ನೋಡಿದ್ರೆ GS 1 ಹಿಸ್ಟ್ರಿ, GS 1 KS ಅಲ್ಲಿ 30 ಮಾರ್ಕ್ಸ್ ಕ್ವಶನ್ಸ್ ಬರೀ ಇದು ಒಂದೇ ಚಾಪ್ಟರಿಂದನೇ ಬಂದಿದೆ. ಸೊ ಹಂಗಾಗಿ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ಇಲ್ಲಿ ನೋಡಿ, ನೆಕ್ಸ್ಟ್ 2011 ಸೆನ್ಸಸ್ ಮೇಲೆ ಎವ್ರಿ ಗ್ರೂಪ್ ಸಿ ಎಕ್ಸಾಮಲ್ಲಿ ಒಂದು ಕ್ವಶನ್ ಕಂಪಲ್ಸರಿ ಇರುತ್ತೆ. ನಿಮಗೆ ಉದಾಹರಣೆಗೆ ಈಗ ಕರ್ನಾಟಕ ಅರ್ಬನೈಸೇಷನಲ್ಲಿ ಎಷ್ಟನೇ ರ್ಯಾಂಕಲ್ಲಿದೆ ಅಂತ KS ಪ್ರಿಲಿಮ್ಸಲ್ಲಿ ಕೇಳಿದರು. ಫಸ್ಟ್ ಒನ್ ಆರ್ ಸೆಕೆಂಡ್ ಒನ್ ಎಕ್ಸಾಕ್ಟ್ಲಿ ನೆನಪಿಲ್ಲ, ಬಟ್ ಆದರೆ ಕರ್ನಾಟಕ ಅರ್ಬನೈಸೇಷನಲ್ಲಿ ಎಷ್ಟನೇ ರ್ಯಾಂಕಲ್ಲಿದೆ ಕೇಳಿದ್ದಾರೆ. ಅದೇ ಥರ ನಿಮಗೆ ಮೈಗ್ರೇಷನ್ ಮೇಲೆ KS ಮೇನ್ಸಲ್ಲಿ ಕ್ವಶನ್ ಆಗಿದೆ GS 1. ಆಮೇಲೆ ಹಿಂದೂಯಿಸಮ್, ಬುದ್ಧಿಸಮ್, ಜೈನಿಸಮ್ ಮೇಲೆ ಕ್ವಶನ್ ಆಗಿದೆ. ಅದೆಲ್ಲ ಈ ಟಾಪಿಕಲ್ಲಿ ಕವರ್ ಆಗುತ್ತೆ. ನೆಕ್ಸ್ಟ್ ಅದಾದಮೇಲೆ ನೀವು ಮೊನ್ನೆ ಇಲ್ಲಿ ಫೋಕ್ ರಿಲಿಜನ್ ಅಂತ ಒಂದು ಟಾಪಿಕ್ ಇದೆ. ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಆದಾಗ ಕಮ್ಯುನಿಕೇಷನ್ ಪೇಪರಲ್ಲಿ ಈ ಕ್ವಶನ್ ಕೇಳಿದ್ದಾರೆ. ಉಮ್ಮತ್ ಆಟ್ ಅಂತ ಒಂದೇನೋ ವರ್ಡ್ ಇದೆ, ವಿಚ್ ಈಸ್ ರಿಲೇಟೆಡ್ ಟು ವಾಟ್ ಅಂತ ಕ್ವಶನ್ ಕೇಳಿದ್ರು. ಅದ್ರ ಉಮ್ಮತ್ ಆಟ್ ಅನ್ನೋದು ಒಂದು ಕೂರ್ಗ್ ಅವ್ರದ್ದು, ಕೊಡಗು ಅವ್ರದ್ದು
ಒಂದು ಡ್ಯಾನ್ಸ್ ಫಾರ್ಮ್ ಅಂತ ಗೊತ್ತಿದ್ರೆ ಈ ಆನ್ಸರ್ ಹಾಕ್ತಿದ್ವಿ ನಾವು. ಅದೆಲ್ಲ ಇಲ್ಲಿ ಫೋಕ್ ರಿಲಿಜನ್ ಅನ್ನೋ ಟಾಪಿಕಲ್ಲಿ ಕವರ್ ಆಗಿದೆ. ಅದೇ ಥರ ನೆಕ್ಸ್ಟ್ ಟಾಪಿಕ್ ಯಾವುದಿದೆ ಅಂತಂದರೆ, ನೆಕ್ಸ್ಟ್ ಚಾಪ್ಟರ್ ಯಾವುದಿದೆ ಅಂದರೆ ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ಆ್ಯಕ್ಟಿವಿಟೀಸ್ ಅಂತ ಇದೆ. ಈ ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ಆ್ಯಕ್ಟಿವಿಟೀಸಲ್ಲಿ ಅಗ್ರಿಕಲ್ಚರ್ ಇನ್ ಕರ್ನಾಟಕ ಅಂತ ಓವರಾಲ್ ಕರಿತೀವಿ. ನೆಕ್ಸ್ಟು ಇದು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಮಿಷನ್ನ ಇದು ಮೇನ್ಸಲ್ಲಿ GS 3ಯಲ್ಲಿ ಒಂದು ಕ್ವಶನ್ ಆಗಿದೆ. ಅದಾದಮೇಲೆ ಈ ಕ್ವಶನ್ ನೀವು ನೋಡಿರ್ಬೋದು, ಭೂಚೇತನ ಅನ್ನೋ ಒಂದು ಸ್ಕೀಮು ರಿಲೇಟೆಡ್ ಟು ವಾಟ್ ಅಂತ ಗ್ರೂಪ್ ಸಿಯಲ್ಲಿ ಒಂದು 2-3 ಸಾರಿ ಕ್ವಶನ್ ಆಗಿದೆ. ಓಕೆ, ಅದೇ ಥರ ಇದು ನೋಡಿ GS 3 KS ಅಲ್ಲಿ ಮರೈನ್ ಫಿಶರೀಸ್ ಬಗ್ಗೆ ಸಿಲೆಬಸ್ ಇದೆ, ಇನ್ಲ್ಯಾಂಡ್ ಫಿಶರೀಸ್ ಬಗ್ಗೆ ಸಿಲೆಬಸ್ ಇದೆ, ಫಿಶ್ ಸ್ಯಾಂಚುರೀಸ್ ಇನ್ ಕರ್ನಾಟಕ, ಇದು ನೆಕ್ಸ್ಟ್ ಪ್ರೊಬ್ಯಾಬಲ್ ಕ್ವಶನ್ಸ್ ಆಗ್ಬೋದು. ಇದು ಗ್ರೂಪ್ ಸಿಯಲ್ಲಿ ಕೇಳ್ಬೋದು. ಓಕೆ, ಅದೇ ಥರ ಇನ್ನೂ ಸುಮಾರಿದೆ ಇದರಲ್ಲಿ. ನಾನು ಸುಮ್ಮನೆ ನಿಮಗೆ ಎಕ್ಸಾಂಪಲ್ಸಿಗೆ ಅಂತ ಒಂದು 2 ಟಾಪಿಕ್ ತೋರಿಸ್ತಾ ಇದ್ದೀನಿ ಅಷ್ಟೇ. ಓಕೆ, ನೆಕ್ಸ್ಟ್ ಇಂಡಸ್ಟ್ರಿ ಆ್ಯಂಡ್ ಪವರ್ ಅಂತ ಚಾಪ್ಟರ್ ಬಂದರೆ, ಈಗ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಯಾವ್ದಾವುದಿದೆ ಕರ್ನಾಟಕದ್ದು, ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ದು ಇಂಡಸ್ಟ್ರೀಸ್ ಯಾವ್ದಾವುದಿದೆ. ಈಗ ಕರ್ನಾಟಕ ಗೌರ್ಮೆಂಟ್ದು PSU ಇದೆಯಲ್ಲ, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಇದೆಯಲ್ಲ ಸ್ಟೇಟ್ ಗೌರ್ಮೆಂಟ್ದು, ಇದರಲ್ಲಿ ಅತಿ ಹೆಚ್ಚು ರೆವಿನ್ಯೂ ತಂದು ಕೊಡೋ ಫಸ್ಟ್ ಇಂಡಸ್ಟ್ರಿ ಯಾವುದು, ಸೆಕೆಂಡ್ ಇಂಡಸ್ಟ್ರಿ ಯಾವುದು, ಥರ್ಡ್ ಇಂಡಸ್ಟ್ರಿ ಯಾವುದು ಅಂತ ನಮಗೆ ಕ್ರೊನಾಲಜಿಕಲಿ ಆರ್ಡರ್ ಗೊತ್ತಾಗಬೇಕಾಗತ್ತೆ. ಈ ಕರ್ನಾಟಕ ಹ್ಯಾಂಡ್ಬುಕ್ ಜೊತೆಗೆ ನಾವು ಕರ್ನಾಟಕ ಎಕನಾಮಿಕ್ ಸರ್ವೆ ಆ್ಯಂಡ್ ಬಜೆಟನ್ನು ಅಲಾಂಗ್ ವಿತ್ ಇದನ್ನು ಓದಿದಾಗ ನಮ್ಗೆ ಇನ್ನೂ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಆಮೇಲೆ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಬಗ್ಗೆ ಒಂದು ಓವರ್ ಆಲ್ ಪಿಕ್ಚರ್ ನೀಟಾಗಿ ಗೊತ್ತಾಗುತ್ತೆ. ಅದೇ ಥರ ಸಿರಿಕಲ್ಚರ್ ಇನ್ ಕರ್ನಾಟಕ, ಇದನ್ನು ಕ್ವಶನ್ ಆಗಿದೆ. ಯಾವ್ಯಾವ ರೇಷ್ಮೆ ತಳಿಗಳು ನಮ್ಮ ಕರ್ನಾಟಕದಲ್ಲಿ ಇದೆ ಅಂತ ಕ್ವಶನ್ ಕೇಳಿದ್ದಾರೆ. ಓಕೆ, ಅದೇ ಥರ ಹ್ಯಾಂಡಿಕ್ರಾಫ್ಟ್ ಇಂಡಸ್ಟ್ರೀಸ್ ಇನ್ ಕರ್ನಾಟಕ, ಇದ್ರ ಮೇಲೂ ಕ್ವಶನ್ ಆಗುತ್ತೆ. ಇದು ಮೋಸ್ಟ್ ಪ್ರೊಬಬಲ್ ಕ್ವಶನ್ಸು. ಆಮೇಲೆ ಮಿನರಲ್ ರಿಸೋರ್ಸಸ್ ಇನ್ ಕರ್ನಾಟಕ, ಇದು ಕ್ವಶನ್ ಕೇಳಿದ್ದಾರೆ ಸುಮಾರು ಸಾರಿ. ಕಬ್ಬಿಣ ಎಲ್ಲೆಲ್ಲಿ ಸಿಗುತ್ತೆ, ಚಿನ್ನ ಎಲ್ಲೆಲ್ಲಿ ಸಿಗುತ್ತೆ, ಈ ಥರದ್ದು ಮೈನ್ಯೂಟ್ ರಿಸೋರ್ಸಸ್ ಕೂಡ ಕೇಳ್ತಿದ್ದಾರೆ. ಇತ್ತೀಚೆಗೆ ಯುರೇನಿಯಂ ನಿಕ್ಷೇಪ ಕಂಡು ಬಂದ ಜಾಗ ಯಾವುದು. ಅದೇ ಥರ ಈಗ ಮಂಡ್ಯದಲ್ಲಿ ಯಾವುದೋ ನಿಕ್ಷೇಪ ಸಿಕ್ಕಿದೆಯಲ್ಲ, ಅದು ಕಮೆಂಟ್ ಮಾಡಿ ನಿಮ್ಗೆ ಯಾವುದು ಅಂತ ಗೊತ್ತಿದ್ರೆ. ಅದನ್ನು ಕ್ವಶನ್ ಕೇಳ್ಬೋದು. ಅದೆಲ್ಲ ಏನಾಗುತ್ತೆ, ಕರ್ನಾಟಕ ಹ್ಯಾಂಡ್ಬುಕ್ಕಲ್ಲಿ ನೀಟಾಗಿ ಮಿನರಲ್ ರಿಸೋರ್ಸಸ್ಸಿಂದ, ಡಿಪಾರ್ಟ್ಮೆಂಟ್ ಆಫ್ ಮಿನರಲ್ ರಿಸೋರ್ಸಸ್ಸಿಂದ ಇನ್ಫಾರ್ಮೇಷನ್ ತೊಗೊಂಡು ಇದರಲ್ಲಿ ಹಾಕಿರ್ತಾರೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ ಇನ್ನೊಂದಿದೆ. ಈಗ ಕರ್ನಾಟಕ ವಿಂಡ್ ಅಟ್ಲಾಸ್ ಅಂತ ಒಂದು ರಿಲೀಸ್ ಮಾಡಿದ್ದಾರೆ. ಐ ಥಿಂಕ್ ನೀವು ಇದು ಯಾವುದು ಡಾಕ್ಯುಮೆಂಟ್ ನೋಡಿರಲ್ಲ, ಇದು ಗೌರ್ಮೆಂಟ್ ಆಫ್ ಕರ್ನಾಟಕದ ಡಾಕ್ಯುಮೆಂಟ್. ಇದ್ರ ಪ್ರಕಾರ ಈಗ ನಾಳೆ ಗ್ರೂಪ್ ಸಿಯಲ್ಲೇ ಒಂದು ಕ್ವಶನ್ ಆಗ್ಬೋದು. ಗ್ರೂಪ್ ಸಿ ಎಕ್ಸಾಮಲ್ಲಿ ಒಂದು ಕ್ವಶನ್ ಆಗ್ಬೋದು. ಕರ್ನಾಟಕ ವಿಂಡ್ ಅಟ್ಲಾಸ್ ರಿಲೀಸ್ ಮಾಡಿದ್ದಾರೆ ಕರ್ನಾಟಕ ಗೌರ್ಮೆಂಟ್ನವರು. ಅದ್ರ ಪ್ರಕಾರ ಅತಿ ಹೆಚ್ಚು ವಿಂಡ್ ಎನರ್ಜಿ ಪೊಟೆನ್ಷಿಯಲ್ ಹೊಂದಿರುವಂಥ ತಾಲೂಕು ಯಾವುದು ಅಂತ ಕ್ವಶನ್ ಕೇಳ್ಬೋದು. ನೀವು ಇದನ್ನು ಆನ್ಸರ್ ಮಾಡಿ ಕಮೆಂಟ್ಸಲ್ಲಿ. ಓಕೆ, ಅದೇ ಥರ ಸೋಲಾರ್ ಪಾಲಿಸಿ, ವಿಂಡ್ ಪಾಲಿಸಿ, ರಿನ್ಯೂವಬಲ್ ಎನರ್ಜಿ ಪಾಲಿಸಿ ಈಗ ಚೇಂಜ್ ಆಗಿದೆ. ಸುಮಾರು ಕರೆಂಟ್ ಅಫೇರ್ಸಲ್ಲಿ 2024-25 ಸುಮಾರು ಪಾಲಿಸೀಸ್ ಬಂದಿದೆ. ಈ ಟಾಪಿಕ್ ಹೇಳಬೇಕಾದ್ರೆ ಅದನ್ನು ನಿಮಗೆ ಒಂದು ಗ್ಲಿಮ್ಸ್ ಕೊಡ್ತಾ ಹೋಗ್ತೀವಿ. ನೆಕ್ಸ್ಟ್ ಇದೊಂದು ಟಾಪಿಕ್ ಇದೆ, ಬ್ಯಾಂಕಿಂಗ್, ಕೋಆಪರೇಷನ್, ಟ್ರೇಡ್ ಆ್ಯಂಡ್ ಕಾಮರ್ಸ್ ಅಂತ. ಇಲ್ಲಿ ನೀವು ಇನ್ನೊಂದು ಕ್ವಶನ್ ನೋಡ್ಬೋದು, ಯಶಸ್ವಿನಿ ಕೋಆಪರೇಟಿವ್ ಫಾರ್ಮರ್ಸ್ ಅಂತ ಕೊಟ್ಟಿದ್ದಾರೆ. ಯಶಸ್ವಿನಿ ಸ್ಕೀಮ್ ರಿಲೇಟೆಡ್ ಟು ವಾಟ್ ಅಂತ ಕ್ವಶನ್ ಕೇಳಿದ್ದಾರೆ. ನೋಡಿ, ಇಂಡೆಕ್ಸಲ್ಲೇ ನಿಮ್ಗೆ ಎಷ್ಟು ಕ್ವಶನ್ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ನಾನು. ಓಕೆ, ನೆಕ್ಸ್ಟ್ ಅದೇ ಥರ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್ ಅಂತ ಒಂದು ಟಾಪಿಕ್ ಇದೆ. ಅದರಲ್ಲಿ ಈಗ ಲಾಂಗೆಸ್ಟ್ ಹೈವೇ ಇನ್ ಕರ್ನಾಟಕ ಅಂತ ಮೊನ್ನೆ ಒಂದು ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾರೆ. ಯಾವುದು ಲಾಂಗೆಸ್ಟ್ ಹೈವೇ ನ್ಯಾಷನಲ್ ಹೈವೇ ಇನ್ ಕರ್ನಾಟಕ ಅಂತ. ಅದೇ ಥರ ನಮ್ಮ ಮೆಟ್ರೋ ಬಗ್ಗೆ ಡೀಟೇಲ್ಡ್ ಇನ್ಫಾರ್ಮೇಷನ್ ಇದೆ. ಪೋರ್ಟ್ಸ್ ಆಫ್ ಕರ್ನಾಟಕ, ಮೊನ್ನೆ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಕೇಳಿದ್ದಾರೆ ಗ್ರೂಪ್ ಸಿಯಲ್ಲಿ. ಯಾವುದರಲ್ಲಿ ಅಂದರೆ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಎಕ್ಸಾಮಲ್ಲಿ ನಿಮಗೆ ಪೋರ್ಟ್ಸದ ಕ್ವಶನ್ಸ್ ಪ್ರೊಬ್ಯಾಬಲ್ ಕ್ವಶನ್ಸ್ ಆಗುತ್ತೆ. ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟ್ರಲ್ಲಿ ಏನು ಕೇಳಿದ್ರು ಅಂದರೆ ನಿಮಗೆ ರಿವರ್ಸನ್ನು ಮ್ಯಾಚ್ ದ ಈ ಕ್ರೊನಾಲಜಿಕಲ್ ಆರ್ಡ್ರಲ್ಲಿ ಅರೇಂಜ್ ಮಾಡಿ ಅಂತ ಕೇಳಿದರು, ನಾರ್ತ್ ಟು ಸೌತ್ ಅರೇಂಜ್ ಮಾಡಿ ಅಂತ ಕೇಳಿದರು. ಅದು ಯಾವ ಟಾಪಿಕಲ್ಲಿ ಕವರ್ ಆಗುತ್ತೆ, ಇಂಟ್ರೊಡಕ್ಷನಲ್ಲೇ ನಮಗೆ ಮೋಸ್ಟ್ ಆಫ್ ದ ಕಂಟೆಂಟ್ ಆ ಥರದ್ದೆಲ್ಲ ಕವರ್ ಆಗುತ್ತೆ. ಈ ಪೋರ್ಟ್ಸ್ ಆಫ್ ಕರ್ನಾಟಕ ನಿಮಗೆ ನಾರ್ತ್ ಟು ಸೌತ್ ಅರೇಂಜ್ ಮಾಡಿ ಅಂತ ಕೊಡ್ಬೋದು. ಇದು ಮೋಸ್ಟ್ ಪ್ರೊಬಬಲ್ ಕ್ವಶನ್ ಇದು. ಓಕೆ, ನೆಕ್ಸ್ಟ್ ಅದೇ ಥರ ಇಲ್ಲಿ ನೋಡಿ, ಅಡ್ವೆಂಟ್ ಆಫ್ ಯುರೋಪಿಯನ್ಸ್, ನೀವು ಬ್ರಿಟಿಷರ್ಸ್ ಬಗ್ಗೆ ನೀವು ಹಿಸ್ಟ್ರಿಲಿ ಓದಿರ್ತೀರ, ಬಟ್ ಕರ್ನಾಟಕ ರಿಲೇಟೆಡ್ ಇನ್ ಡೆಪ್ತ್ ಆಗಿ ಕ್ವಶನ್ ಕೇಳಿದ್ರು ಕೇಳ್ಬೋದು. ಪ್ಲಾನಿಂಗ್ ಇನ್ ಮೈಸೂರು ಕ್ವಶನ್ ಆಗಿದೆ, ಸುಮಾರು ಕ್ವಶನ್ ಆಗಿದೆ. ಈಗ ಮಿಲ್ಲರ್ಸ್ ಪ್ಲ್ಯಾನ್ ಏನು, ಮಿಲ್ಲರ್ ಕಮಿಟಿ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಕ್ವಶನ್ ಕೇಳಿದ್ದಾರೆ. ಅದೇ ಥರ ಡೆವಲಪ್ಮೆಂಟ್ ಆಫ್ ಇದು 5 ಇಯರ್ ಪ್ಲ್ಯಾನಲ್ಲಿ ಕರ್ನಾಟಕದಲ್ಲಿ ಡೆವಲಪ್ಮೆಂಟ್ ಏನಾಯಿತು, ಇದು KS ಮೇನ್ ಸಿಲೆಬಸ್ಸಲ್ಲಿದೆ. ಅದೇ ಥರ ಸುಮಾರು ಇಲ್ಲಿ ಟಾಪಿಕ್ಸ್ ಇದೆ. ಇದನ್ನು ಅಲಾಂಗ್ ವಿತ್ ನಾವು ಎಕನಾಮಿಕ್ಸ್ ಸರ್ವೆ ಓದಬೇಕಾಗುತ್ತೆ. ನೆಕ್ಸ್ಟ್ ಅದೇ ಥರ ಇದು ನೋಡಿ, ಈ ಟಾಪಿಕ್ ಕಂಪ್ಲೀಟ್ ಗ್ರೂಪ್ ಸಿಗೆ ಸಿಲೆಬಸ್ ಸಪ್ರೇಟ್ ಸಿಲೆಬಸ್ಸೇ ಇದೆ. ಲ್ಯಾಂಡ್ ರಿಫಾರ್ಮ್ಸ್ ಇನ್ ಕರ್ನಾಟಕ ಅಂತ ಸಿಲೆಬಸ್ಸೇ ಇದೆ. ಇದನ್ನು ನೀವು ಇನ್ ಡೆಪ್ತ್ ಆಗಿ ಓದಬೇಕಾಗುತ್ತೆ.
ಅದೇ ಥರ ಪಂಚಾಯತ್ ರಾಜ್ ಟಾಪಿಕ್ ನಿಮಗೆ ಸಿಲೆಬಸ್ ಇದೆ, PRIs ಇನ್ ಕರ್ನಾಟಕ ಅಂತ ಎಕ್ಸ್ಟ್ರಾ ಸಿಲೆಬಸ್ ಅಲ್ಲಿ ಗ್ರೂಪ್ ಸಿ ಸಿಲೆಬಸ್ಸಲ್ಲಿ ಮೆನ್ಷನ್ ಮಾಡಿದ್ದಾರೆ ಇದನ್ನು. ಇಲ್ಲಿ ನೋಡಿ, ಮಾಡರ್ನ್ ಎಜುಕೇಷನ್ ಹೆಂಗೆ ಯಾವ್ದ್ಯಾವ್ದು ಸ್ಟಾರ್ಟ್ ಆಯಿತು ಕರ್ನಾಟಕದಲ್ಲಿ, ಫಸ್ಟ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಯಾವ್ದು ಬಂತು, ಮಿಷನರಿ ಆ್ಯಕ್ಟಿವಿಟೀಸ್ ಹೆಂಗಾಯಿತು, ಇದೆಲ್ಲ ಕ್ವಶನ್ಸ್ಗಳು ಹಿಂದೆ ಬಂದಿದೆ. ಮುಂದೆ ಇನ್ನೂ ಕ್ವಶನ್ಸ್ ರೈಸ್ ಆಗುವಂಥ ಪ್ರೊಬ್ಯಾಬಿಲಿಟೀಸು ಜಾಸ್ತಿ ಇದೆ. ಇದು ನೋಡಿ, ಒಂದೇ ಒಂದು ಉದಾಹರಣೆಗೆ ನಿಮಗೆ ಇಲ್ಲಿ ತೋರಿಸಿದ್ದೀನಿ. ಕರ್ನಾಟಕ ಸ್ಟೇಟ್ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಲೊಕೇಟೆಡ್ ಇನ್ ವಿಚ್ ಪ್ಲೇಸ್ ಅಂದರೆ ಗೊತ್ತಿದೆಯಾ ನಿಮಗೆ? ಕರ್ನಾಟಕ ಸ್ಟೇಟ್ ಇಲ್ಲಿದೆ ನೋಡಿ, ಕರ್ನಾಟಕ ಸ್ಟೇಟ್ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗದಲ್ಲಿ ಇದೆ ಅಂತ ಇವರು ಇಂಡೆಕ್ಸಲ್ಲಿ ಕೊಟ್ಟಿದ್ದಾರೆ. ಇದನ್ನು ದಿಸ್ ಈಸ್ ಜಸ್ಟ್ ಅ ಇಂಡೆಕ್ಸ್, ಇದು ಇನ್ನೂ ಬುಕ್ಕೇ ಸ್ಟಾರ್ಟ್ ಆಗಿಲ್ಲ ನಮ್ಮದು. ಈ ಇಂಡೆಕ್ಸಲ್ಲೇ ಎಷ್ಟು ಕ್ವಶನ್ ರೈಸ್ ಆಗ್ತಿದೆ ನೋಡಿ. ಓಕೆ, ನೆಕ್ಸ್ಟ್ ಅದೇ ಥರ ಕೆಳಗಡೆ ಬನ್ನಿ. ಹಾಗೆ ಇದೆಲ್ಲ ಟಾಪಿಕ್ಸಲ್ಲಿ ನಮ್ಗೆ ಏನೇನು ಬೇಕೋ ಅದನ್ನ ಪಿಕ್ ಮಾಡಿ ಓದೋಣ. ಯಾವ್ದ್ಯಾವ್ದು ನಾನು ಇನ್ನೂ ಇಂಡೆಪ್ತ್ ನಿಮ್ಗೆ ಹೇಳ್ತಾ ಇಲ್ಲ, ಇದನ್ನೇ ಬರೀ ಇಂಡೆಕ್ಸನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೂ ನಿಮ್ಗೆ ಅವರ್ಸ್ ಗಟ್ಟಲೆ ಬೇಕಾಗುತ್ತೆ. ಐ ಆಮ್ ಜಸ್ಟ್ ಶೋಯಿಂಗ್ ಯು ದ ಇಂಪಾರ್ಟೆನ್ಸ್ ಆಫ್ ದಿಸ್ ಕರ್ನಾಟಕ ಹ್ಯಾಂಡ್ ಬುಕ್. ಓಕೆ, ಸೋಷಿಯಲ್ ವೆಲ್ಫೇರ್ ಮೆಜರ್ಸ್ ಅಂತಿದೆ, ಲೇಬರ್ ವೆಲ್ಫೇರ್ ಬಗ್ಗೆ ಕ್ವಶನ್ಸ್ ಬರುತ್ತೆ, ಸೋಷಿಯಲ್ ವೆಲ್ಫೇರ್ ಬಗ್ಗೆ ಕ್ವಶನ್ಸ್ ಬಂದಿರುತ್ತೆ, ಶೆಡ್ಯೂಲ್ಡ್ ಟ್ರೈಬ್ಸ್ ವೆಲ್ಫೇರ್ ಮೇಲೆ ಕ್ವಶನ್ಸ್ ಕೇಳಿರ್ತಾರೆ. ಇದೆಲ್ಲನೂ ನಮಗೆ ಇದ್ರ ಒಂದೇ ಡಾಕ್ಯುಮೆಂಟಲ್ಲಿ ಕಂಟೆಂಟ್ ಸಿಗ್ತಾ ಹೋಗುತ್ತೆ. ಈಗ ನಿಮ್ಗೆ ಇಲ್ಲೊಂದು ಟಾಪಿಕ್ ಇದೆ ನೋಡಿ, ಕರ್ನಾಟಕ ತಾಂಡಾ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ. ಇತ್ತೀಚೆಗೆ ಒಂದು ಕರೆಂಟ್ ಅಫೇರ್ಸ್ ನ್ಯೂಸಲ್ಲಿತ್ತು. ಏನು ಇತ್ತೀಚೆಗೆ ಅಂದ್ರೆ 1 ವರ್ಷ ಆಯಿತು. ವಿಚ್ ಕಮಿಟಿ ಈಸ್ ಅಪಾಯಿಂಟೆಡ್ ಟು ಕನ್ವರ್ಟ್ ತಾಂಡಾಸ್ ಇನ್ ಕರ್ನಾಟಕ ಇಂಟು ರೆವಿನ್ಯೂ ವಿಲೇಜಸ್ ಅಂತ ಒಂದು ಕ್ವಶನ್ ಇದೆ. ನಿಮ್ಗೆ ಗೊತ್ತಿದ್ರೆ ಆನ್ಸರ್ ಮಾಡಿ, ಈ ಕ್ವಶನಿಗೆ ಕಮೆಂಟಲ್ಲಿ ಆನ್ಸರ್ ಮಾಡಿ. ಯಾವ ಕಮಿಟಿನ ತಾಂಡಾ ಇದ್ದಿದ್ದನ್ನು ರೆವಿನ್ಯೂ ವಿಲೇಜಸ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಅಪಾಯಿಂಟ್ ಮಾಡಿದ್ದಾರೆ ಅಂತ ಕ್ವಶನ್ನು. ನೆಕ್ಸ್ಟ್ ಅದೇ ಥರ ಲಿಟ್ರೇಚರ್ ಆ್ಯಂಡ್ ಕಲ್ಚರ್ ಬಗ್ಗೆ ಒಂದು ಪೂರ್ತಿ ಚಾಪ್ಟರ್ ಇದೆ. ಇದರಲ್ಲಿ ಲಿಟ್ರೇಚರ್ಸ್ ನಿಮಗೆ ಬುಕ್ಸ್ ಆ್ಯಂಡ್ ಆಥರ್ಸನ್ನು ಅರೇಂಜ್ ಮಾಡಿ ಅಂತ ಗ್ರೂಪ್ ಸಿಯಲ್ಲಿ ಕಮ್ಯುನಿಕೇಷನ್ ಪೇಪರಲ್ಲಿ ಕ್ವಶನ್ ಕೇಳಿದ್ದಾರೆ. ಜ್ಞಾನಪೀಠ ಅವಾರ್ಡಿ ಬಗ್ಗೆ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಇದೆ. ಅದೇ ಥರ ನಿಮಗೆ ಇದರಲ್ಲಿ ನ್ಯೂಸ್ ಪೇಪರ್ಸ್ ಆ್ಯಂಡ್ ಆಥರ್ಸ್ ಆರ್ ಟೈಮ್, ಪ್ರೀ ಇಂಡಿಪೆಂಡೆನ್ಸ್ ಟೈಮಿಂದ ಇಲ್ಲಿವರೆಗೂ ಇದು ನ್ಯೂಸ್ ಪೇಪರ್ಸ್ ಮತ್ತು ಅದರ ಆಥರ್ಸ್ ಅಥವಾ ಯಾವ ಇಸ್ವಿಲಿ ಅದು ರಿಲೀಸ್ ಆಗಿತ್ತು ಅಂತ ಈ ಕ್ವಶನ್ ಮ್ಯಾಚ್ ದ ಫಾಲೋಯಿಂಗಲ್ಲಿ ಸುಮಾರು ಎಕ್ಸಾಮಲ್ಲಿ ಕೇಳಿದ್ದಾರೆ. ಈವನ್ PCಲಿ ಕೂಡ ಈ ಥರದ ಕ್ವಶನ್ಸ್ ಕೇಳಿದ್ದಾರೆ. ಓಕೆ, ಫೋಕ್ ಲಿಟ್ರೇಚರ್ ಕರ್ನಾಟಕದ ರಿಲೇಟೆಡ್ ಯಾವುದ್ಯಾವುದಿದೆ, ಥಿಯೇಟರ್ಸ್ ಇನ್ ಕರ್ನಾಟಕ ಯಾವುದ್ಯಾವುದು, ಪೇಂಟಿಂಗ್ಸ್ ಇನ್ ಕರ್ನಾಟಕ ಯಾವುದ್ಯಾವುದು, ಮ್ಯೂಸಿಕ್ ಇನ್ ಕರ್ನಾಟಕ ಯಾವುದು, ಡ್ಯಾನ್ಸಸ್ ಇನ್ ಕರ್ನಾಟಕ. ನಾನು ಆಗಲೇ ಹೇಳಿದ್ನಲ್ಲ, ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಎಕ್ಸಾಮಲ್ಲಿ RTO ಎಕ್ಸಾಮಲ್ಲಿ ಉಮ್ಮತ್ತಾಟ್ ಅಂತಂದರೆ ಇದು ರಿಲೇಟೆಡ್ ಟು ವಾಟ್ ಅಂತ ಕೇಳಿದರು. ಸೊ ಇದು ಗೊತ್ತಿಲ್ಲ ಅಂದರೆ ಆನ್ಸರೇ ಮಾಡೋಕ್ಕೆ ಬರಲ್ಲ. ಇಟ್ ಈಸ್ ಅ ಡ್ಯಾನ್ಸ್ ಫಾರ್ಮ್ ಇನ್ ಕರ್ನಾಟಕ ವಿಚ್ ಈಸ್ ಪ್ರೆಸೆಂಟ್ ಇನ್ ಕೂರ್ಗ್. ಓಕೆ, ನೆಕ್ಸ್ಟ್ ಕರ್ನಾಟಕ ದ ಟೂರಿಸ್ಟ್ ಪ್ಯಾರಡೈಸ್ ಅಂತ ಲಾಸ್ಟ್ ಟಾಪಿಕ್ ಇದೆ. ಇದರಲ್ಲೇನು ಲಿಸ್ಟ್ ಆಫ್ ವಾಟರ್ ಫಾಲ್ಸ್, ಇದು ಎವ್ರಿ ಎಕ್ಸಾಮಲ್ಲಿ ಒಂದು ಕ್ವಶನ್ ಕೇಳಿರ್ತಾರೆ ವಾಟರ್ ಫಾಲ್ಸ್ ಬಗ್ಗೆ. ವೈಲ್ಡ್ ಲೈಫ್ ಸ್ಯಾಂಚುರೀಸ್, ಬರ್ಡ್ ಸ್ಯಾಂಚುರೀಸ್, ಲಿಸ್ಟ್ ಆಫ್ ಡ್ಯಾಮ್ಸ್, ಹ್ಯಾಂಡಿಕ್ರಾಫ್ಟ್ ಇಂಡಸ್ಟ್ರೀಸ್, ಮ್ಯೂಸಿಯಮ್ಸ್, ಹಿಸ್ಟಾರಿಕಲ್ ಫೋರ್ಟ್ಸ್, ಎಲ್ಲ ಟಾಪಿಕ್ಸಿಂದನೂ ಕ್ವಶನ್ಸ್ ಆಗೋ ಪ್ರೊಬ್ಯಾಬಿಲಿಟಿ ಜಾಸ್ತಿ ಇದೆ. ಸೊ ಅದಕ್ಕೋಸ್ಕರ ಈ ಕರ್ನಾಟಕ ಹ್ಯಾಂಡ್ ಬುಕ್ ವಿಲ್ ಬಿ ದ ಸೇವಿಯರ್ ಫಾರ್ ಯು. ನಿಮಗೆ ಈ ಸಿರೀಸ್ ಕಂಪ್ಲೀಟ್ ಮಾಡಿಕೊಟ್ಟಾಗ ನೀವು ಬೇರೆಯವ್ರಿಗಿಂತ ಆರಾಮಾಗಿ ಮಿನಿಮಮ್ 10 ಕ್ವಶನ್ಸ್ ಎಡ್ಜ್ ತಗೋತೀರ ಬೇರೆಯವ್ರ ಮೇಲೆ, ಕರ್ನಾಟಕ ಹ್ಯಾಂಡ್ ಬುಕ್ ನೀಟಾಗಿ ಮುಗಿಸಿದ್ರೆ. ಓಕೆ, ನಿಮಗೆ ಈ ನೋಟ್ಸ್ ಯಾವ ಥರ ಪ್ರೊವೈಡ್ ಮಾಡ್ತೀವಿ ಅಂತಾದರೆ, ನಾವು ಯಾವುದು ಸ್ಲೈಡ್ಸು ನೋಟ್ಸು ರಿಟರ್ನ್ ಫಾರ್ಮೇಟಲ್ಲಿ ಏನೂ ಕೊಡಲ್ಲ. ನಿಮಗೆ ಒರಿಜಿನಲ್ ಡಾಕ್ಯುಮೆಂಟಲ್ಲೇ ಈ ಥರ ಹೈಲೈಟ್ ಮಾಡಿ, ಈ ಥರ ಏನು ಹೈಲೈಟ್ ಮಾಡಿದ ಫಾರ್ಮೇಟ್ ಇದೆಯಲ್ಲ, ಇದೇ ಥರ ಹೈಲೈಟ್ ಮಾಡಿದ ಫಾರ್ಮೇಟಲ್ಲೇ ನೋಟ್ಸನ್ನು ಪ್ರೊವೈಡ್ ಮಾಡ್ತೀವಿ. ಟೆಲಿಗ್ರಾಮ್ ಚಾನಲಲ್ಲಿ ಪ್ರೊವೈಡ್ ಮಾಡ್ತೀವಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ನ ಇದೇ ವಿಡಿಯೋ ಕೆಳಗಡೆನೂ ಕೊಟ್ಟಿರ್ತೀವಿ, ಅದನ್ನು ನೋಡ್ಕೊಳ್ಳಿ. ಓಕೆ, ಇಲ್ಲಿ ನಿಮಗೆ ಒಂದು ಎಕ್ಸಾಂಪಲ್ ತೋರಿಸಿದ್ದೀನಿ ಈ ಬುಕ್ ಯಾವ ಥರ ಇದೆ ಅಂತ. ಈ ಬುಕ್ ಆ್ಯಕ್ಚುಲಿ 1000 ಪೇಜ್ ನಿಮಗೆ ಇಲ್ಲಿ ತೋರಿಸ್ದೆ ನಾನು, 1064 ಪೇಜ್ ಇದೆ ಅಂತ. ಆದರೆ ಚಿಕ್ಕ ಚಿಕ್ಕ ಅಕ್ಷರ ಯೂಸ್ ಮಾಡಿದ್ದಾರೆ ಇದರಲ್ಲಿ. ಹಾಗಾಗಿ ನಿಮಗೆ 1000 ಅಲ್ಲ 2000 ಪೇಜ್ ಓದ್ದಂಗೆ ಆಗುತ್ತೆ. ಸೊ ಹಾಗಾಗಿ ಒರಿಜಿನಲ್ ಡಾಕ್ಯುಮೆಂಟ್ ಓದೋದು ತುಂಬ ಕಷ್ಟ ಇದನ್ನು. ಈಗ ಇಲ್ಲೊಂದು ನೋಡಿ, ಬೃಹತ್ ಸಂಹಿತ ಬರೆದವ್ರು ಯಾರು ಅಂದರೆ ವರಾಹ ಮಿಹಿರ. ಇದು ಪ್ರೀವಿಯಸ್ ಇಯರ್ ಕ್ವಶನ್ ಆಗಿದೆ. ಅದೇ ಥರ N.E. ಅಕ್ಬರಿ ಅನ್ನೋ ಬುಕ್ ಬರೆದಿದ್ಯಾರು ಅಂದರೆ ನೀವು ಮಿಡಿವಲ್ ಇಂಡಿಯನ್ ಹಿಸ್ಟ್ರಿಲಿ ಓದಿರ್ತೀರ, ಅಬುಲ್ ಫಜಲ್ ಅಂತ. ಈ ಥರದ್ದು ಸಿಂಪಲ್ ಕಂಟೆಂಟ್ ಎಲ್ಲ ನಿಮಗೆ ಇನ್ನೊಂದು ಸರಿ ರಿವಿಷನ್ ಆಗ್ತಾ ಹೋಗುತ್ತೆ. ಇಲ್ಲೊಂದು ಕ್ವಶನ್ ಇದೆ, BL ರೈಸ್ ಬಗ್ಗೆ ನೀವೆಲ್ಲ ಕೇಳಿರ್ತೀರ.
ಸೊ ಇದು ಬಿ ಎಲ್ ರೈಸ್ ಫಸ್ಟ್ ಕರ್ನಾಟಕದಲ್ಲಿ ಗೆಜೆಟ್ ಪಬ್ಲಿಷ್ ಮಾಡಿದಂಥ ಮನುಷ್ಯ ಇವರು. ಅದೇ ಥರ ಕನ್ನಡ ಸಾಹಿತ್ಯಕ್ಕೆ, ಕನ್ನಡ ಹಿಸ್ಟ್ರಿಗೆ ತುಂಬ ಕೊಡುಗೆನೂ ಇದೆ ಬಿ ಎಲ್ ರೈಸ್ ಅವ್ರದ್ದು. ಅದೇನು ಎಂತ ಅಂತ ಕ್ಲಾಸ್ ಸ್ಟಾರ್ಟ್ ಆದಾಗ ನಿಮಗೆ ಇನ್ನೂ ಡೀಟೇಲ್ಡ್ ಫಾರ್ಮೆಟಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಅದೇ ಥರ ಇಲ್ಲೆಲ್ಲ ಮೆನ್ಷನ್ ಮಾಡಿದ್ದೀನಿ, ನೀವು ಇದೊಂದು ಪೇಜ್ ನೋಡಿ ನಿಮಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಇದೇ ಥರ ನಾವು ಹೈಲೈಟ್ ಮಾಡಿ ನಿಮಗೆ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಯು ವಿಲ್ ಗೆಟ್ ಟು ನೋ ದ ಥಿಂಗ್ಸ್ ಬೆಟರ್. ಓಕೆ, ಬಾಯ್. ಈ ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡೋಣ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇಂಟ್ರೊಡಕ್ಷನ್ ಚಾಪ್ಟರಿಂದ ಸ್ಟಾರ್ಟ್ ಮಾಡೋಣ.